ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ನೋಡೋಣ. ಈ ಮಂತ್ ಎಂಡಲ್ಲಿ ಪ್ಲಾನ್ ಮಾಡ್ತೀನಿ. ಮೇ ಬಿ ರಾಮನವಮಿ ಕಳೆದು ನೆಕ್ಸ್ಟ್ ಡೇಗೆ ಇಟ್ಕೊಬೇಕು ಅಂತ ನೋಡೋಣ. ನೆಕ್ಸ್ಟ್ ವೀಕಲ್ಲಿ ನಾನು ಅದನ್ನು ಅನೌನ್ಸ್ ಕೂಡ ಮಾಡ್ತೀನಿ. ನೋಡುವ, ಲೈಕ್ ಪ್ರಾಪರ್ ಟೈಮ್ ಸಿಗುತ್ತೆ ಅಂದರೆ ಮಾಡೋಣ, ಇಲ್ಲ ಅಂದರೆ ಏಪ್ರಿಲಲ್ಲಿ ಪ್ಲಾನ್ ಮಾಡಿದ್ರೆ ಆಯಿತು. ಓಕೆನಾ? ಇವತ್ತಿಂದು ಅಷ್ಟೇ, ಲೈಕ್ ಟ್ರೇಡು ಬಿಟ್ ಟ್ರಿಕ್ಕಿ ಬಟ್ ಈಸಿ ಟ್ರೇಡು, ಇಲ್ಲ ಅಂತಲ್ಲ. ಪ್ರೋಸೆಸ್ನ ಫಾಲೋ ಮಾಡಿ, ಆಲ್ವೇಸ್ ಈಸಿ ಅನಿಸುತ್ತೆ. ನಾನು ನಿಮಗೆ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಫಾಲೋ ದ ಪ್ರೋಸೆಸ್ನ ನಿಮಗೆ ನೀವು ಎಷ್ಟು ಫಾಲೋ ಮಾಡ್ತಾ ಇರ್ತೀರಾ, ಅದು ನಿಮ್ಮ ಲೈಕ್ ಜೆನೆಟಿಕಲಿ ಡೆವಲಪ್ ಆಗೋ ಥರ ಡೆವಲಪ್ ಆಗ್ತಲೇ ಇರುತ್ತೆ ಬಾಡಿಯಲ್ಲಿ. ಸೊ ಅದು ನಿಮಗೆ ಒನ್ಸ್ ನಿಮಗೆ ಆ ಪ್ರೋಸೆಸ್ಗೆ ನೀವು ಸ್ಟಿಕ್ಕಿನ ಆದರೆ ಅಂದರೆ ನಿಮ್ಮನ್ನು ಯಾರು ಸ್ಟಾಪ್ ಮಾಡಲಿಕ್ಕೆ ಓಕೆನಾ. ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಎಸ್ಟರ್ಡೇ ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕೆ ದೇರ್ ವಿಲ್ ಬಿ ಮೆನಿ ಮೆಸೇಜಸ್ ನಾನು ನೋಡಿದ್ದೀನಿ. ಸರ್, ನೀವು ಎಷ್ಟು ಅಮೌಂಟ್ ತೊಗೊಳ್ತೀರಾ ತೊಗೊಳ್ಳಿ, 5,000 ತೊಗೊಳ್ತೀರಾ ತೊಗೊಳ್ಳಿ, 10,000 ತೊಗೊಳ್ತೀರಾ ತೊಗೊಳ್ಳಿ, ನಮಗೆ ತಿಂಗಳಿಗೆ ಕಾಲು ಟಿಪ್ಸ್ ಕೊಡಿ ಸರ್, ನಾವು ಕೂಡ ಮಾಡ್ತೀವಿ. ಒಂದು ಸೆಕೆಂಡ್, ಇನ್ನು ಕೆಲವರು ಇದ್ದಾರೆ ಅಲ್ಟ್ರಾ ಮಾಡೆಲ್ಸ್ಗಳು. ಸರ್, ನಮ್ಮದು ಅಕೌಂಟ್ ನಿಮಗೆ ಕೊಟ್ಬಿಡ್ತೀವಿ ಸರ್, ನೀವು 50% ಇಟ್ಕೊಳ್ಳಿ, ನಮಗೆ 50% ಕೊಟ್ಬಿಡಿ ಸಾಕು. ಸೊ ನೀವು ಟ್ರೇಡ್ ಮಾಡಿ, ನಮ್ಮ ಅಕೌಂಟ್ ನಿಮಗೆ ಇದು ಕೊಡ್ತೀವಿ, PMC ಸರ್ವಿಸ್ ಕೊಡ್ತೀವಿ. ಅದು ಒಂದು 2-3 ಮೆಸೇಜ್. ಅದಕ್ಕಿಂತ ಇನ್ನೂ ಒಂದು ನೆಕ್ಸ್ಟ್ ಮೆಸೇಜು, ಸರ್ ನೀವು ಆಫೀಸ್ ಸ್ಪೇಸ್ನ ನಾನೇ ಮಾಡಿಬಿಡ್ತೀನಿ ಸರ್, ಲೈಕ್ ಆಫೀಸು ಇದನ್ನು ಸ್ಟೂಡೆಂಟ್ಸ್ನ ಮತ್ತು ಇದನ್ನೆಲ್ಲ ಆಫೀಸ್ ಹ್ಯಾಂಡ್ಲ್ ಮಾಡೋದೆಲ್ಲ ನಾನು ಮಾಡ್ಕೊಳ್ತೀನಿ ಸರ್, ನೀವು ಬನ್ನಿ ನಮ್ಮ ಇದರಲ್ಲಿ ಜಸ್ಟ್ ಕೂತ್ಕೊಂಡು ಅವ್ರಿಗೆ ಕಾಲು ಟಿಪ್ಸ್ ಕೊಟ್ಕೊಂಡು ನೀವು ಟ್ರೇಡ್ ಮಾಡ್ಕೊಳ್ಳಿ ಸರ್. ನಾನು ಕೇಳೋದಿಷ್ಟೇ, ಈ 2-3 ಥರದ ವೆರೈಟೀಸ್ಗಳಿದೆ ಅಲ್ಲಿ ಏನಿದೆಯಲ್ಲ, ಎಲ್ಲ ಸಿಚುವೇಶನ್ ನಾನು ಪಾಸ್ ಆಗಿ ಬಂದಿದ್ದೆ. ನಾನು ಕೂಡ ಬೇರೆಯವ್ರು ಪ್ರಾಫಿಟ್ ಮಾಡ್ಬೇಕಾದ್ರೆ ನೋಡಬೇಕಾದ್ರೆ ಅವ್ರನ್ನ ನಾನು ಅಪ್ರೋಚ್ ಮಾಡಿದ್ದುಂಟು. ಅಟ್ಲೀಸ್ಟು ನಿಮ್ಮದು ಕಾಲ್ ಟಿಪ್ಸ್ ಏನಾದ್ರು ಇದ್ದರೆ ಹೇಳಿ, ನಾನು ಜಾಯ್ನ್ ಆಗ್ತೀನಿ. ಯಾಕೆಂದರೆ ಶಾರ್ಟ್ಕಟ್ ಹುಡುಕ್ತಾ ಇರ್ತೀವಿ, ಆ ಮೈಂಡ್ ಸೆಟ್ಟು ಅವಾಗ ಶಾರ್ಟ್ಕಟ್ ಹುಡುಕಿಸ್ತಾ ಇರುತ್ತೆ. ನಮಗೆ ಕುತ್ಕೊಂಡು ಇಲ್ಲಿ ಫೋಕಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಯಾರಿಗೂ ಇರಲ್ಲ. ದೇ ವಾಂಟ್ ಮನಿ, ಎವ್ರಿಬಡಿ ವಾಂಟ್ಸ್ ಮನಿ. ನೀವಂತಲ್ಲ ನಾನಂತಲ್ಲ, ಎಲ್ರಿಗೂ ಕೂಡ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿನೇ ಆ ಮೂಮೆಂಟಲ್ಲಿ ನನಗೂ ಅನಿಸಿತ್ತು. ಯಾಕೆಂದರೆ ಹೆಂಗೆ ಟ್ರೇಡ್ ಮಾಡಿದರೂ ಲಾಸ್ ಮಾಡ್ಕೊಳ್ತಿದ್ದೆ, ಹೆಂಗೆ ಕೈ ಹಾಕಿದರೂ ಕೈ ಸುಡ್ತಿತ್ತು. ಏನು ಮಿಸ್ಟೇಕ್ ಮಾಡ್ತೀನಿ, ಬೇರೆಯವ್ರು ಹೆಂಗೆ ಪ್ರಾಫಿಟ್ ಮಾಡ್ತಾರೆ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ, ಅದನ್ನು ತಿಳ್ಕೊಳ್ಳೋಕೆ ತುಂಬ ತಿಂಗಳುಗಳು ತಿನ್ಕೊಂಡೆ ನಾನು. ಓಕೆನಾ? ಸೊ ಆ ಟೈಮಲ್ಲಿ ತುಂಬ ಸಲ ಅನಿಸಿದ್ದು ಉಂಟು, ತುಂಬ ಜನ ನಾನು ಅಪ್ರೋಚ್ ಮಾಡಿದ್ದೀನಿಲ್ಲ ಅಂತಲ್ಲ, ಬಟ್ ಅಪ್ರೋಚ್ ಮಾಡೋಕ್ಕೂ ಒಂದು ವೇ ಇರುತ್ತೆ. ಓಕೆನಾ? ಸೊ ಇಟ್ ಈಸ್ ನಥಿಂಗ್ ಲೈಕ್ ನೀವು ಯಾವ ಥರ ಈಗ ಕಾಲ ಟಿಪ್ಸು ಇದನ್ನೋದ್ರ ಬದಲು ಅಟ್ಲೀಸ್ಟ್ ನೀವು ಕಲ್ತಿರೋದನ್ನು ನನಗೆ ಕಲಿಸ್ಕೊಡಿ. ಯಾಕೆಂದರೆ ನಾನು ಅವತ್ತು ಒಬ್ಬರು ಆ ಪರ್ಸನ್ ನೇಮ್ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈ ಸೆಟ್ ಟು ಮೀ, ಕಲಿ, ಪ್ರೋಸೆಸ್ ಫಾಲೋ ಮಾಡಿ. ಇವತ್ತು ನಾನು ನಿಮಗೆ ಏನು ಪ್ರೋಸೆಸ್ ವರ್ಡ್ ಹೇಳ್ತೀನಲ್ಲ, ಆ ವರ್ಡ್ ನನಗೆ ಆ ವ್ಯಕ್ತಿ ಹೇಳಿದ್ದು. ಪ್ರೋಸೆಸ್ ಫಾಲೋ ಮಾಡು, ಒಂದಿನ ನಿನಗೂ ಅದು ಪ್ರಾಫಿಟಬಲಾಗಿ ಕನ್ವರ್ಟ್ ಮಾಡುತ್ತೆ. ಎಷ್ಟು ದಿನ ಅಂತ ಇನ್ನೊಬ್ಬರು ಕೈಲೇ ಹಿಡ್ಕೊಂಡು ನಡೆಯೋಕ್ಕೆ ಟ್ರೈ ಮಾಡ್ತೀರಾ? ಸಾಧ್ಯ ಇಲ್ಲ. ಈಗ ನಾನು ಸಪೋಸ್ ನೀನು ಕೇಳ್ತಿದ್ಯಾ ನನಗೆ ಕಾಲ್ ಟಿಪ್ಸ್ ಕೊಡಿ ಅಂತ, ನಾಳೆ ಬೆಳಿಗ್ಗೆ ನಾನು ಕಾಲ್ ಟಿಪ್ಸಲ್ಲಿ ಎಲ್ಲದು 100% ಇರೋದಿಲ್ಲ. ಒಂದೆರಡು ಕಾಲ್ ಟಿಪ್ಸ್ ಲಾಸ್ ಆಯಿತು ಅನ್ಕೋ. ಸೊ ನೀನೇನು ಮಾಡಿರ್ತೀಯ, ಬಿಗ್ ಕ್ವಾಂಟಿಟಿ ನನ್ನ ಭರವಸೆ ಮೇಲೆ ಒಂದು ದೊಡ್ಡ ಕ್ವಾಂಟಿಟಿ ಎತ್ಕೊಂಡ್ಬಿಟ್ಟಿರ್ತೀಯ, ನನಗೆ ಗೊತ್ತಿರಲ್ಲ. ಇಮಿಡಿಯೇಟ್ ನೀನು ಲಾಸ್ ಆಯಿತು. ದೆನ್ ನಾಳೆ ದಿನ ನಾನು ನಿನ್ನನ್ನು ಬ್ಲಾಕ್ ಮಾಡಿದರೆ ವೇರ್ ಯು ವಿಲ್ ಗೋ? ನೀನು ಮತ್ತೆ ಎಲ್ಲಿ ಹೋಗ್ತೀಯ? ಬ್ಯಾಕ್ ಟು ಝೀರೋಗೆ ಹೋಗ್ಬಿಡ್ತೀಯ. ಅದ್ರ ಬದಲು ಕಲಿ, ನಿನ್ನ ಸ್ವಂತಿಕೆನ ಬೆಳೆಸ್ಕೊ, ಓನ್ ಬ್ರೈನ್ ಮಾಡ್ಕೊ, ನಿನಗೆ ನಿಂದು ಒಂದು ಲೆವೆಲ್ ಆಫ್ ಲರ್ನಿಂಗ್ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊ. ಡೆಫಿನೆಟಾಗಿ ಅದು ನಿನ್ನನ್ನು ಸಾಯೋ ತನಕ ಕಾಯುತ್ತೆ ಅಂತ ಆ ಮನುಷ್ಯನ ಇವತ್ತು ನಾನು ಕಣ್ಣು ಮುಚ್ಕೊಂಡು ನೆನಪಿಸ್ಕೊಳ್ತೀನಿ ಯಾವಾಗ್ಲೂ. ಬಿಕಾಸ್ ಅವತ್ತು ಅವ್ರು ಹೇಳಿದ ಮಾತಿದೆಯಲ್ಲ, ದಟ್ ವಾಸ್ ದ ಟೈಮ್ ಐ ಫೇಸ್ ಡಿಫಿಕಲ್ಟ್, ಇಲ್ಲ ಅಂತಲ್ಲ. ಆ ಮನುಷ್ಯ ಹೇಳಿದ ಮಾತು ತುಂಬಾ ಇಂಪಾರ್ಟೆಂಟು. ಇವತ್ತು ಆ್ಯಕ್ಚುಲಿ ನನಗೆ ನನ್ನ ಓನ್ ಬ್ರೈನ್ ಸ್ಕಿಲ್ಸ್ನ ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟಲ್ಲಿ. ನನಗೆ ಓನ್ ಥಿಂಗ್ಸ್ಗಳು ಯಾವ ಥರ ಮೂವ್ ಮಾಡ್ಕೊಬೇಕು, ಯಾವ ಥರ ಪ್ರಾಫಿಟ್ ಮಾಡಬೇಕು, ಲಾಸ್ ಬಂದರೆ ಎಲ್ಲಿ ಕಟ್ ಆಫ್ ಮಾಡ್ಕೊಬೇಕು, ಅದನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಬಿಕಾಸ್ ಆಫ್ ದಟ್ ಗಾಯ್. ಓಕೆನಾ? ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಇವತ್ತು ನಿಮಗೆ ಓಪನ್ ಆಗಿ ಕೇಳ್ತೀನಿ ಅಂದರೆ, ತುಂಬ ಜನದ ಮೆಸೇಜ್ಗಳನ್ನ, ನಿಮ್ಮ ಸಿಚುವೇಶನ್ಗಳನ್ನ ನಾನು ಪಾಸ್ ಆನ್ ಬಂದಿರೋದು ಕೇಳ್ತಾ ಇದ್ದೀನಿ. ಸೊ ಕಾಲ್ ಟಿಪ್ಸ್ಗೆ ಅನ್ನೋದಕ್ಕಿಂತ ಮೂರನೇದೊಂದು ಕಾಮಿಡಿ ಇತ್ತಲ್ಲ, ಅದಂತೂ ಆಫೀಸ್ ನಾನು ಮಾಡ್ಕೊಳ್ತೀನಿ, ಸೊ ನೀವು ಬಂದು ಕುತ್ಕೊಂಡು ಕಾಲ್ ಟಿಪ್ಸ್ ಕೊಡಿ. ಆ ಹುಚ್ಚು ನನಗೆ ಯಾಕಪ್ಪ, ನಿನ್ನ ಆಫೀಸ್ ನಾನು ಯಾಕೆ ಉದ್ಧಾರ ಮಾಡಲಿ ಬಂದು ಕೂತ್ಕೊಂಡು? ನನಗೆ ನಗು ಬಂದಿದ್ದು ಅದನ್ನೇ. ಅವ್ರಿಗೆ ಮೆಸೇಜಲ್ಲೂ ಕೂಡ ಅದೇ ಥರನೇ ರಿಪ್ಲೈನೂ ಮಾಡಿದ್ದೀನಿ. ಸೊ ನಿನ್ನ ಉದ್ಧಾರ ಮಾಡೋಕ್ಕೆ ನಾನು ಯಾರು? ನಾನು ಯಾಕೆ ನಿನಗೆ ಆಫೀಸ್ ಮಾಡಿಕೊಂಡು ಉದ್ಧಾರ ಮಾಡಲಿ? ಸೊ ನಿನಗೆ ಬೇಕಾ ಮಾಡು, ಕೂತ್ಕೊಂಡು. ಆಫೀಸ್ ಇಲ್ಲದವರು ದೊಡ್ಡ ಇದನ್ನೇ ಕಟ್ಟು. ಈಗ ಎಷ್ಟೋ ಜನದ್ದು ಬ್ರೋಕರೇಜ್ ದೊಡ್ಡ ದೊಡ್ಡ ಆಫೀಸ್ಗಳೇ ಇದ್ದಾವೆ. ಈ ಕರ್ನಾಟಕದಲ್ಲೂ ಕೆಲವರು ಲೈಕ್ ಕ್ಲಾಸಸ್ ಅಕಾಡೆಮಿಗಳನ್ನ ನಡೆಸ್ತಾರೆ, ಮಾಡು, ಕೂತ್ಕೊಂಡು ನಡೆಸು. ವೈ ಯು ವಾಂಟ್ ಶಾರ್ಟ್ ಕಟ್? ಇಟ್ ಮೀನ್ಸ್ ನನ್ನ ಲೈಕ್ ಬ್ರೈನ್ನ, ನನ್ನ ನಾಲೆಡ್ಜ್ನ ನೀನು ಮಿಸ್ಯೂಸ್ ಮಾಡ್ಕೊಳಕ್ಕೆ ನಾನು ಬಿಡೋಕ್ಕಾಗತ್ತಾ? ಸೊ ಐ ಡೋಂಟ್ ನೋ ಅವ್ರಿಗೆಲ್ಲ ಅಷ್ಟು ಶಾರ್ಪಾಗಿ ಇದೆಲ್ಲ ಹೇಗೆ ಹೊಳಿಯುತ್ತೆ, ಮಕ್ಕರು ಆಗ್ಬಿಡ್ತಾರೆ ಅನ್ನೋ ಥರ ಯಾಕೆ ಬಿಹೇವ್ ಮಾಡ್ತಾರೆ ಗೊತ್ತಿಲ್ಲ. ಅದೇ ಥರನೇ ಲೈಕ್ ಇನ್ನೂ ಒಂದು 2-3 ಪ್ಲಾಟ್ಫಾರ್ಮ್ಸ್ ಮೆಸೇಜಸ್ ಬರ್ತವೆ. ನೀವು ನಮ್ಮ ಪ್ಲಾಟ್ಫಾರ್ಮಲ್ಲಿ ಬಂದು ನೀವು
ಟ್ರೇಡ್ ಮಾಡಿ, ಇಲ್ಲಾಂದರೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ಬಂದು ನೀವು ಕ್ಲಾಸ್ ಮಾಡಿ, ಹಾಗೆ ಹೀಗೆ ಅಂತ. ಅದರಿಂದ ನನಗೆ ಏನು ಸಿಗುತ್ತೆ ಫಸ್ಟ್ ಆಫ್ ಆಲು? ಆನ್ಲೈನ್ ಕ್ಲಾಸ್ ಮಾಡೋದು ತುಂಬ ಈಸಿ, ಆನೆಸ್ಟ್ಲಿ ಹೇಳ್ತೀನಿ. ಏಕೆಂದರೆ ನೀವು ಒಂದು ಝೂಮ್ದೊಂದು ಇದು ತೊಗೊಂಡ್ರಿ ಅಂದ್ಕೊಳ್ಳಿ, ಇದು ಗೂಗಲ್ ಮೀಟ್ ತೊಗೊಂಡ್ರೆ ಝೂಮ್ಗಿಂತಲೂ ಚೀಪ್ ಅದು. ಸೊ ಝೂಮು ತಿಂಗಳಿಗೆ ಒಂದು 2,000 ರೂಪಾಯಿ ಹತ್ರ ಬರುತ್ತೆ ಅಂದ್ಕೊಳ್ಳಿ. ಗೂಗಲ್ ಮೀಟು ತಿಂಗಳಿಗೆ ಒಂದು ಅದಕ್ಕಿಂತ ತುಂಬ ಕಡಿಮೆನೇ ಬರುತ್ತೆ. ಸೊ ಝೂಮಲ್ಲಿ 2,000 ರೂಪಾಯಿಗೆ ನೀವು ಇದು ಮಾಡಿಕೊಂಡ್ರೆ ನೀವು ಆರಾಮ್ಸೆ ಅವನೇ ಪ್ಲಾಟ್ಫಾರ್ಮ್ ಕೊಟ್ಟ ನಿಮಗೆ, ನೀವು ಅದ್ರಲ್ಲಿ ಪ್ಲಾಟ್ಫಾರ್ಮಲ್ಲಿ ಲಿಂಕ್ ಕಳಿಸ್ತೀರಾ, ಕನೆಕ್ಟ್ ಆಗ್ತಾರೆ, ಮಾತಾಡ್ತೀರಾ, ಕ್ಲಾಸಸ್ ಗೈಡ್ ಮಾಡ್ತೀರಾ, ಮುಗ್ದೋಯ್ತು. ಅದಕ್ಕೆ ನಾನು ಯಾಕೆ ಇನ್ನೊಬ್ಬನ ಥರ್ಡ್ ಪಾರ್ಟಿ ಆಪ್ಕೋ ಕೂತ್ಕೊಂಡು ನಾನು ಕೆಲಸ ಮಾಡಲಿ? ದಿಸ್ ಆರ್ ದ ಥಿಂಗ್ಸ್. ಸೊ ಜನಗಳು ಇನ್ನೂ ಎಷ್ಟು ಇನೋಸೆನ್ಸ್ ಇದ್ದಾರೆ ಅಂತ ಅಂದ್ಕೊಳ್ತಾರೆ ಅಂದರೆ ಫನ್ನಿ ಯಾರ್, ಸೀರಿಯಸ್ಲಿ ಫನ್ನಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಟಾಪಿಕ್. ಅದಕ್ಕೆ ಹೇಳೋದು ನಿಮಗೆ ಕಲಿಯೋ ಕಡೆ ಫೋಕಸ್ ಮಾಡಿ ಅಂತ. ಸೊ ಇವತ್ತಿಂದು ಅಷ್ಟೇ, ಮಚ್ ಟ್ರಿಕ್ಕಿ, ಮಚ್ ಥಿಂಗು ನೋಡುವ. ಲೆಟ್ಸ್ ಸೀಟ್ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ಮಾರ್ಕೆಟು ಎಲ್ಲೂ ಹೋಗ್ತಿಲ್ಲ, ಅಲ್ಲೇ ರೊಟೇಟ್ ಹೊಡಿತಾ ಇದೆ. ಎಕ್ಸಾಕ್ಟಾಗಿ 100 ಪಾಯಿಂಟ್ಸಲ್ಲೇ ರೊಟೇಟ್ ಹೊಡಿತಿದೆ. ಬಟ್ ಏನಂದರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಈ ಟ್ರೇಡ್ ಈಸಿ ಇವತ್ತು. ಯಾಕೆ ಟ್ರೇಡ್ ಈಸಿ ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ಟೂಡೆಂಟ್ಸಿಗೆ ಏನು ಹೇಳಿದೆ ಅದನ್ನು. ಸೊ ಲೆಟ್ಸ್ ಕ್ಲೋಸ್ ಇಟ್, ನೋ ಮೋರ್ ಟ್ರೇಡ್ಸ್. ಪ್ರೀಮಿಯಮ್ಸ್ ಕೂಡ ಆಲ್ಮೋಸ್ಟ್ ಹೈಯೇ ಇದ್ದಾವೆ, 230 ಹತ್ರ ಇದೆ. ಸೊ ಎಕ್ಸ್ಪೈರಿ ಆದ ನೆಕ್ಸ್ಟ್ ಡೇ ಅದರಿಂದ ಸ್ವಲ್ಪ ಹೈ ಇದ್ದೇ ಇರುತ್ತೆ, ಕಾಮನ್ ಅಲ್ವಾ ಅದು. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ಟೂಡೆಂಟ್ಸ್ಗೂ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಎನಿ ರಿಟ್ರೇಸ್ಮೆಂಟ್ 23 ಗೋ ವಿತ್ 38 ಗೋ ವಿತ್ ಬೈಯಿಂಗ್ ಸೈಡ್. ಏಕೆಂದರೆ ಮಾರ್ಕೆಟು ಬುಲಿಶ್ ಸೈಡ್ ಟ್ರೆಂಡ್ನ ಮಾಡ್ತಾಯಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಹೇಳ್ತಾಯಿದೆ. ಇಲ್ಲೊಂದು ಪ್ಲೇಸಲ್ಲಿ ಸೆಲ್ಲಿಂಗ್ ಟ್ರೈ ಮಾಡಿದರು, ಇಲ್ಲಿ ಸೆಲ್ಲಿಂಗ್ ಟ್ರೈ ಮಾಡಿದರು, ನಿನ್ನೆ ಇಲ್ಲಿ ಹೋಗ್ಬೇಕಾದ್ರೂ ಸೆಲ್ಲಿಂಗ್ ಟ್ರೈ ಮಾಡಿದರು. ಸೊ ಎಲ್ಲ ಪ್ಲೇಸಲ್ಲೂ ಸೆಲ್ಲಿಂಗ್ ಟ್ರೈ ಮಾಡ್ತಾವ್ರೆ. ಸ್ಟಿಲ್ ಸೆಲ್ಲರ್ಸ್ಗಳ ಕಂಟ್ರೋಲಿಂದ ಮೇಲಕ್ಕೆ ಮಾರ್ಕೆಟ್ ಜಿಗಿತಾ ಇದೆ. ಸೊ ಜಿಗಿತಿದೆ ಅಂದಾಗ ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗೋದು ಕಾಮನ್ ಅಲ್ಲ. ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಆಲ್ಮೋಸ್ಟ್ 150 ಪಾಯಿಂಟ್ ಕ್ಯಾಂಡಲ್ ಇದು. ಸೊ ನಿಮಗೆ ಕ್ಲೋಸಿಂಗ್ ಪ್ರೈಸಿಂದ ಕನ್ಸಿಡರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 100-150 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ನಾನು ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ ಮಾರ್ಕೆಟು ಒಂದು ರಿಟ್ರೇಸ್ಮೆಂಟು 23% ಬಂದರೆ ತೊಗೊಳ್ಳೋಣ ಅಂತ. ಈ ಕ್ಯಾಂಡಲ್ ಬಂದಾಗ ಆ್ಯಕ್ಚುಲಾಗಿ ಇನ್ನೊಂದು 3-4 ಪಾಯಿಂಟ್ಗೂ ಈ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಿದ್ದೆ. ಅದು ಬರುತ್ತೆ 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 ಅಂತ ಕಾಯ್ತಿದ್ದೆ. ಜಸ್ಟ್ ಮಿಸ್ ಆಯಿತು ನನಗದು. ಆ್ಯಕ್ಚುಲಿ ಅದು ಬರಲಿಲ್ಲ. ಸೊ ಅದು ಮಿಸ್ ಆದಮೇಲೆ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ ಚಲೋ ವೆಯ್ಟ್ ಮಾಡೋಣ ಅಂತ. ಮಾರ್ಕೆಟ್ ಇಲ್ಲೇ ಸೈಡ್ವೇಸ್ ಆಗಿ ಬ್ಯಾಕ್ ಟು ದಿಸ್ ಬ್ರೇಕ್ಔಟ್. ಈ ಬ್ರೇಕ್ಔಟ್ ಲೆವೆಲಿಗೆ ಬಂದಾಗ ಎಂಟರ್ಡ್, ಬಿಲೀವ್ ಮಾಡೋದಿಲ್ಲ, ವಿತಿನ್ 30 to 40 ಸೆಕೆಂಡ್ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್. ಎಷ್ಟು ಫಾಸ್ಟ್ ಪ್ರೀಮಿಯಮ್ ಮೂವ್ ಆಯಿತು ಅಂದರೆ, ಇಲ್ಲಿಂದ ಟಕ್ ಅಂತ ಇಲ್ಲಿ ಮೂವ್ ಆಯಿತು, 10 ಪಾಯಿಂಟ್ ಎಕ್ಸಿಟ್ ಆದ. ಓಕೆನಾ, ಚಲೋ ಡನ್ ಫಾರ್ ದ ಡೇ. ಇವತ್ತಿಂದು ಡೇ ಮುಗೀತು, ನೋ ಮೋರ್ ಟ್ರೇಡ್ಸ್ ಅಂತ ಆರಾಮಾಗಿದ್ದೆ. ಮತ್ತು ಮಾರ್ಕೆಟ್ ಬ್ಯಾಕ್ ಟು ರಿಟ್ರೇಸ್ಮೆಂಟ್. ಸೊ ರಿಟ್ರೇಸ್ಮೆಂಟ್ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಲ್ಲಿ ಬ್ರೇಕ್ಔಟ್ ಆದಾಗ ಅನ್ಕೊಂಡೆ ಇವತ್ತು ಇಲ್ಲೇ ಸೈಡ್ವೇಸ್ ಆಗುತ್ತೆ, ನೋಡೋಣ ನಾಳೆಗೆ ಮಾರ್ಕೆಟ್ ಡೈರೆಕ್ಷನ್ ತೊಗೋಬೋದು ಅಂತ. ಬಟ್ ಮಾರ್ಕೆಟ್ ಗಿವನ್ ಸೆಕೆಂಡ್ ಟೈಮ್ ಆಪರ್ಚುನಿಟಿ ಟು ಡೌನ್ ಸೈಡ್. ಸೊ 23% ಬಂದಾಗ ಇಮಿಡಿಯೇಟಾಗಿ ಟ್ರೇಡ್ ಮಾಡಿಲ್ಲ, ನಾನು ವೆಯ್ಟ್ ಮಾಡ್ತಿದ್ದೆ. ಲೆಟ್ಸ್ ಹೋಲ್ಡ್ ಮಾಡಿದರೆ ನೋಡೋಣ ಅಂತ. ಮಾರ್ಕೆಟು ಹೋಲ್ಡ್ ಮಾಡ್ತು, ಸೆಕೆಂಡ್ ಕ್ಯಾಂಡಲ್ ಫಾರ್ಮ್ ಆಯಿತು, ಇಲ್ಲಿ ಅಗೇನ್ ರೀ ಎಂಟ್ರಿ ಆದೆ, ಇಲ್ಲಿ ಬರೋಷ್ಟರಲ್ಲಿ ಎಕ್ಸಿಟ್ ಕೂಡ ಹಾಕಿದ್ದೇನೆ. ದಿಸ್ ವಾಸ್ ಸೆಕೆಂಡ್ ಟ್ರೇಡ್. ಸೊ ಮಾರ್ಕೆಟ್ ಬುಲಿಶ್ ಸೈಡ್ ಇದೆ. ಸೊ ಬುಲಿಶ್ ಸೈಡ್ ಇದೆ ಅಂದಾಗ ಐ ಕುಡ್ ಥಿಂಕ್ ಆನ್ ಬುಲಿಶ್ ಸೈಡ್ ಓನ್ಲಿ. ಬೇರಿಸ್ ನಾವು ಉಲ್ಟಾ ಆಪೋಸಿಟ್ ಎಲ್ಲ ಮಾಡೋದಿಲ್ಲ. ಕೆಲವರು ಇಲ್ಲಿ ಲೈಕ್ ಇದನ್ನು ತಗೊಂಡು ಸೆಲ್ಲಿಂಗಲ್ಲೂ ಪ್ರಾಫಿಟ್ ಮಾಡಿರ್ತಾರೆ, ಇಲ್ಲ ಅಂತೆಲ್ಲ ಮಾಡಿರ್ಲೂಬೋದು. ಬಟ್ ನನ್ನ ಮೈಂಡ್ ಸೆಟ್ ಏನಿರುತ್ತೆ ಅದ್ರ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ. ಲೈಕ್ ನಾನು ಟ್ರೆಂಡ್ ಟ್ರೇಡರು, ನಾಟ್ ಬೈ SL ಅಂಟರ್ ಅಲ್ಲ ನಾನು. ಸೊ ಹಾಗಾಗಿ ನನ್ನ ಮೈಂಡ್ ಸೆಟ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ. ಸ್ಟೂಡೆಂಟ್ಸ್ಗೆ ವೆರಿ ಸಿಂಪಲ್ ಟ್ರೇಡ್ ಇಲ್ಲಿದೆ. ತುಂಬ ಜನದ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ನೋಡಿ. ಸೊ ನೀವೆಲ್ಲಿ ಟ್ರೇಡ್ ಮಾಡಿದರೆ ಸೇಮೇ ನಾನು ಕೂಡ ಟ್ರೇಡ್ ಮಾಡಿರೋದು ಸೆಕೆಂಡ್ ಟ್ರೇಡು. ಸೊ ಫಸ್ಟ್ ಟ್ರೇಡ್ ಇಲ್ಲಿ ವೆರಿ ಕ್ವಿಕ್ ಸ್ಕ್ಯಾಲ್ಪ್ ಆಯಿತು. ಕ್ವಿಕ್ ಸ್ಕ್ಯಾಲ್ಪ್ ಎಕ್ಸಿಟ್ ಆಗಿರಲಿಲ್ಲ ಅಂದರೆ ಲಾಸ್ ಆಗ್ತಿದ್ದು ಬಿಡಿ ಅದು. ಬಟ್ ಕ್ವಿಕ್ 10 ಪಾಯಿಂಟ್ ಸಿಕ್ತು. ನಾನು ಆಲ್ವೇಸ್ 10 ಪಾಯಿಂಟಿಗೆ ಟ್ರೇಡ್ ಮಾಡೋದು ಮ್ಯಾಕ್ಸಿಮಮ್ ನಾನು. ಸಮ್ ಟೈಮ್ ಹೋದರೆ ಮೂಮೆಂಟ್ ಆದರೆ ಮಾತ್ರ ಹೈಯರ್ ಇದು. ಸೊ ಇದರಲ್ಲಿ ಒಂದು ಒಳ್ಳೆ ಮೂಮೆಂಟ್ ಕೂಡ ಸಿಕ್ತು ನನಗೆ. ಐ ಕ್ಯಾಪ್ಚರ್ಡ್ 2 ಟ್ರೇಡ್ಸ್ ಡನ್, ನೋ ಮೋರ್ ಟ್ರೇಡ್ಸ್. ಸೊ ಲೆಟ್ಸ್ ಸಿ, ನೋಡುವ ನಾಳೆಗೆ ಏನಿದ್ರು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾಳೆಗೆ ಹಾಗೆ ಹಬ್ಬ ಇದೆ. ಹಬ್ಬ ಇದ್ರೂ ಮಾರ್ಕೆಟ್ ಕೂಡ ಇದೆ, ನೋಡುವ ಮಾರ್ಕೆಟ್ ಮುಗಿಸಿ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊಂಡ್ರಾಯ್ತು. ಥ್ಯಾಂಕ್ ಯು ಆಲ್.